ಎಲ್ರಿಗೂ ನಮಸ್ಕಾರ. ಈಗಷ್ಟೇ ದ್ವಿತೀಯ PUC ಬೋರ್ಡ್ ಪರೀಕ್ಷೆಗಳು ಪ್ರಾರಂಭವಾಗಿವೆ. ವಿದ್ಯಾರ್ಥಿಗಳೆಲ್ಲರೂ ಆತ್ಮವಿಶ್ವಾಸದಿಂದ ತಯಾರಿಯನ್ನು ನಡೆಸಿ ಪರೀಕ್ಷೆಗೆ ಹಾಜರಾಗ್ತಾ ಇದ್ದೀರಿ. ಇಂತಹ ಸಂದರ್ಭದಲ್ಲಿ ಒತ್ತಡ, ಆತಂಕ, ಭಯ, ಖಿನ್ನತೆ ಇವೆಲ್ಲವೂ ಸಹಜ. ಆದರೆ ಈಗ ನಿಮಗೆ ಬೇಕಾಗಿರೋದು ಆತ್ಮವಿಶ್ವಾಸವಷ್ಟೇ. ವರ್ಷವಿಡೀ ಶ್ರಮ ಪಟ್ಟಿದ್ದೀರಿ, ಕಾಲೇಜ್ಗಳಿಗೆ ಹಾಜರಾಗಿದ್ದೀರಿ. ಈಗ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮುಂದುವರಿರಿ. ಹಾಗೆ ಮತ್ತೊಂದು ಬಹಳ ಮುಖ್ಯವಾದ ವಿಚಾರ, ಈಗ ಪ್ರಪಂಚದಾದ್ಯಂತ ಸಾಕಷ್ಟು ಬದಲಾವಣೆಗಳು, ವಿಚಾರಗಳು ನಡೀತಾ ಇವೆ. ಸದ್ಯಕ್ಕೆ ಅದು ಯಾವುದಕ್ಕೂ ನೀವು ತಲೆಯನ್ನು ಕೆಡಿಸ್ಕೊಳ್ಳದೆ, ಗಮನವನ್ನು ಕೊಡದೆ, ದೃಢ ಸಂಕಲ್ಪದಿಂದ ನಿಮ್ಮ ಪರೀಕ್ಷೆಯ ಮೇಲಷ್ಟೇ ನಿಮ್ಮ ಗಮನವಿರಲಿ. ಯಶಸ್ವಿಯಾಗಿ ನೀವು ಪರೀಕ್ಷೆಗೆ ಹಾಜರಾಗಿ ಅಂತ ನಾನು ಹಾರೈಸ್ತೀನಿ. ಹಾಗೆಯೇ ಇನ್ನು ಕೇವಲ 15 ದಿನಗಳಲ್ಲಿ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳು ಶುರುವಾಗಲಿವೆ. ನೀವು ಕೂಡ ಯಾವುದೇ ಭಯ, ಆತಂಕ, ಒತ್ತಡವಿಲ್ಲದೆ ಆತ್ಮವಿಶ್ವಾಸದಿಂದ ನಿಮ್ಮ ಈ ಕೊನೆಯ 2 ವಾರಗಳ ತಯಾರಿ ಮುಂದುವರಿಲಿ. ನೀವು ಪ್ರತಿದಿನ ಒಂದು ನಿಗದಿತ ಸಮಯವನ್ನು ಯೋಜಿಸಿ ಅದಕ್ಕೆ ತಕ್ಕ ಹಾಗೆ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ. ನಿಮಗೆ ತುಂಬ ಕಷ್ಟ ಅನಿಸಿದ ವಿಚಾರವನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಅಭ್ಯಾಸವನ್ನು ಮಾಡಿ ರಿವಿಷನ್ ಅಭ್ಯಾಸ ಮಾಡಿಕೊಳ್ಳಿ. ಬರವಣಿಗೆಯ ಅಭ್ಯಾಸ ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ 6ರಿಂದ 7 ಗಂಟೆಗಳ ಕಾಲ ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡಿ, ಪೌಷ್ಟಿಕ ಆಹಾರವನ್ನು ಸೇವಿಸಿ, ಮತ್ತು ನಿಮ್ಮ ಓದಿನ ವಿಚಾರವಲ್ಲದೆ ಮತ್ಯಾವುದಕ್ಕಾದ್ರೂ ನೀವು ಮೊಬೈಲ್ ಬಳಕೆಯನ್ನು ಸ್ಥಗಿತಗೊಳಿಸೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ನಿಮಗೆ ಆತಂಕ ಜಾಸ್ತಿ ಆದಲ್ಲಿ ನಿಮ್ಮ ಪೋಷಕರೊಂದಿಗೆ ಮುಕ್ತವಾಗಿ ಮಾತನಾಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆಯೇ ಪೋಷಕರಿಗೊಂದು ಕಿವಿ ಮಾತು, ಇಂತಹ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯವಾಗುತ್ತೆ. ಎಷ್ಟು ಅಂಕಗಳನ್ನು ನೀನು ಗಳಿಸ್ತೀಯಾ ಅಂತ ಕೇಳುವ ಬದಲು ನಿನ್ನ ತಯಾರಿ ಹೇಗೆ ನಡೆದಿದೆ, ನನ್ನಿಂದ ನಿನಗೆ ಯಾವ ಸಹಾಯ ಬೇಕು ಅಂತ ಅವರಿಗೆ ಬೆಂಬಲವನ್ನು ಸೂಚಿಸಿ, ಮತ್ತು ಯಾವುದೇ ಕಾರಣಕ್ಕೂ ಬೇರೆ ಮಕ್ಕಳನ್ನು ನಿಮ್ಮ ಮಕ್ಕಳೊಂದಿಗೆ ಹೋಲಿಕೆ ಮಾಡೋದನ್ನು ನಿಲ್ಲಿಸಿ. ಪ್ರತಿಯೊಂದು ಮಗುಗೂ ತನ್ನದೇ ಆದಂತಹ ಒಂದು ಕನಸು, ಶ್ರಮ, ವಿಶ್ವಾಸ ಇರುತ್ತೆ. ಅದಕ್ಕೆ ನೀವು ಬೆಂಬಲವನ್ನು ಸೂಚಿಸಬೇಕು, ಅದಕ್ಕೆ ಗೌರವವನ್ನು ನೀವು ನೀಡಬೇಕು. ಮಕ್ಕಳೇ, ವಿದ್ಯಾರ್ಥಿಗಳೇ, ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಪರೀಕ್ಷೆ ಅನ್ನೋದು ನಿಮ್ಮ ಜೀವನದ ಒಂದು ಭಾಗ ಅಷ್ಟೇ, ಅದೇ ನಿಮ್ಮ ಜೀವನವಲ್ಲ. ಹಾಗಾಗಿ ಯಾವುದೇ ಒತ್ತಡವನ್ನು ತೆಗೆದುಕೊಳ್ಳದೆ ಯಶಸ್ವಿಯಾಗಿ ಪರೀಕ್ಷೆಗೆ ನೀವು ಹಾಜರಾಗಿ. ಪೋಷಕರೇ, ನೆನ್ಪಿಟ್ಕೊಳ್ಳಿ, ಮಕ್ಕಳಿಗೆ ಅಂಕಗಳು ಮುಖ್ಯ ಹೌದು, ಆದರೆ ನಮ್ಮ ಮಕ್ಕಳ ಮಾನಸಿಕ ಆರೋಗ್ಯ ಅವರು ಗಳಿಸೋ ಅಂಕಗಳಿಗಿಂತ ಬಹಳ ಮುಖ್ಯ. ನಿಮ್ಮೆಲ್ಲರಿಗೂ ನಾನು ಒಳ್ಳೆಯದನ್ನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.